ಆದಿಕೇಶವ ಸಿಎಂ ಆಗೋಕ್ಕೋಸ್ಕರ ಎಷ್ಟು ತಲೆಗಳು ಬೇಕಾದರೂ ಉಳಿಸ್ತೀನಿ. ನೀನು ಸಸ್ಪೆನ್ಷನಲ್ಲಿರೋದಕ್ಕೂ ನಾನು ಅಧಿಕಾರ ಕಳ್ಕೊಂಡು ಅಪೋಸಿಷನಲ್ಲಿರೋದಕ್ಕೂ ಕಾರಣ ಆಗಿರೋ ಆ ಆದಿಕೇಶವ ಈಗ ನಮ್ಮ ಹತ್ರ ತಗಲಾಕೊಂಡಿದ್ದಾನೆ. ಅಜಯ್ ಮಾರ್ಕಂಡಯ್ಯ ಫಸ್ಟ್ ಟೈಮ್ ನನ್ನ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ನೋಡ್ತಾ ಇದೆಯಲ್ಲ ಸ್ಟೀಫನ್, ಚೆನ್ನಾಗಿದೆ. ಓಕೆ, ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು ಕನ್ನಡದ ಬಹಳ ಚರ್ಚೆಯಲ್ಲಿರುವಂಥ ಮಾರ್ಕ್ ಸಿನಿಮಾದ ಡೇ 1 ಇಂದ ಹಿಡ್ಕೊಂಡು ಲೈಫ್ ಟೈಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ ಸಂಪೂರ್ಣ ಮಾಹಿತಿನ ನೋಡೋಣ. ಈ ಒಂದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಅವರು ನಟಿಸಿದ್ದಾರೆ. ಸಿನಿಮಾವನ್ನು ವಿಜಯ್ ಕಾರ್ತಿಕ್ ಅವರು ನಿರ್ದೇಶಿಸಿದ್ದು, ಸಿನಿಮಾ ರಿಲೀಸ್ ಆದ ದಿನಾಂಕ 25 ಡಿಸೆಂಬರ್ 2025. ಈ ಒಂದು ಮೂವಿಯ ಡೇ 1 ಬಾಕ್ಸ್ ಆಫೀಸ್ ಕಲೆಕ್ಷನ್ ನಾವು ನೋಡೋದಾದರೆ, ಈ ಒಂದು ಸಿನಿಮಾ ಮೊದಲ ದಿನವೇ ಉತ್ತಮ ಓಪನಿಂಗ್ ಪಡೆದುಕೊಂಡಿತ್ತು. ಡೇ 1ನಲ್ಲಿ ಸರಿಸುಮಾರು 8 ರಿಂದ 9 ಕೋಟಿ ಗ್ರಾಸ್ ಕಲೆಕ್ಷನ್ನ ಮಾಡಿತ್ತು. ಹಾಗೆ ಈ ಒಂದು ಮೂವಿಯ ಫಸ್ಟ್ ವೀಕ್ ಕಲೆಕ್ಷನ್ನ ನಾವು ನೋಡೋದಾದರೆ, ಮೊದಲ ವಾರದಲ್ಲಿ ಸಿನಿಮಾಗೆ ಆಡಿಯನ್ಸಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿತು. ಮೊದಲ ವಾರದ ಅಂತ್ಯದಲ್ಲಿ ಸಿನಿಮಾ ಸರಿಸುಮಾರು 40 ಕೋಟಿಗೂ ಹೆಚ್ಚು ರೂಪಾಯಿ ಗ್ರಾಸ್ ಕಲೆಕ್ಷನ್ನ ಮಾಡಿತ್ತು. ಹಾಗೆ ಈ ಒಂದು ಸೆಕೆಂಡ್ ವೀಕ್ನ ಕಲೆಕ್ಷನ್ನ ನಾವು ನೋಡೋದಾದರೆ, 2ನೇ ವಾರದಲ್ಲೂ ಸಿನಿಮಾ ಉತ್ತಮವಾಗಿ ಪ್ರದರ್ಶನ ನೀಡಿತು. 2ನೇ ವಾರದ ನಂತರ ಒಟ್ಟು ಕಲೆಕ್ಷನ್ 50 ಕೋಟಿಗೂ ಹೆಚ್ಚು ಮೀರಿತ್ತು. ಈ ಒಂದು ಮೂವಿಯ ಲೈಫ್ ಟೈಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ನಾವು ನೋಡೋದಾದರೆ, ಟೇಟ್ ವರದಿಗಳ ಪ್ರಕಾರ ಮಾರ್ಕ್ ಸಿನಿಮಾದ ಲೈಫ್ ಟೈಮ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸರಿಸುಮಾರು 50 ರಿಂದ 52 ಕೋಟಿ ಗ್ರಾಸ್ ಕಲೆಕ್ಷನ್ ಆಗಿದೆ. ಹಾಗೆ ಈ ಒಂದು ಮೂವಿಯ ನಾವು ಬಜೆಟ್ ಬಗ್ಗೆ ಮಾತಾಡೋದಾದರೆ, ಸುಮಾರು 30 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಈ ಒಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಆ್ಯಾವ್ರೇಜ್ ಹಿಟ್ ಎನ್ನುವ ಮಟ್ಟದ ಯಶಸ್ಸು ಪಡೆದಿದೆ. ಈ ಒಂದು ಮೂವಿಯ ಬಗ್ಗೆ ಡೀಟೇಲ್ಸ್ ಆಗಿ ಮಾತಾಡೋದಬೇಕಾದ್ರೆ, ಮಾರ್ಕ್ 2025 ಭಾರತೀಯ ಕನ್ನಡ ಭಾಷೆ ಆ್ಯಕ್ಷನ್ ಥ್ರಿಲ್ಲರ್ ಚಲನಚಿತ್ರವಾಗಿದ್ದು, ಇದನ್ನು ವಿಜಯ್ ಕಾರ್ತಿಕ್ ಅವರು ನಿರ್ದೇಶಿಸಿ ಬರೆದಿದ್ದಾರೆ ಮತ್ತು ಸತ್ಯಜ್ಯೋತಿ ಫಿಲ್ಮ್ಸ್ ಮತ್ತು ಕಿಚ್ಚ ಕ್ರಿಯೇಷನ್ಸ್ ಅವರು ಜಂಟಿಯಾಗಿ ಈ ಒಂದು ಮೂವಿಯನ್ನು ನಿರ್ಮಿಸಿದ್ದಾರೆ. ಈ ಒಂದು ಚಿತ್ರದ ತಾರಾಗಣದಲ್ಲಿ ಸುದೀಪ್ ಸೇರಿದ್ದಾರೆ. 2024ರಲ್ಲಿ ಯಶಸ್ವಿಯಾದ ಚಿತ್ರ ಮ್ಯಾಕ್ಸ್ ನಂತರ ವಿಜಯ್ ಕಾರ್ತಿಕ್ ಅವರೊಂದಿಗಿನ ಅವರ 2ನೇ ಸಹಯೋಗವನ್ನು ಗುರುತಿಸಲಾಗಿದೆ. ಜೊತೆಗೆ ನವೀನ್ ಚಂದ್ರ, ಶೈನ್ ಟಾಮ್ ಚಾಕೋ, ವಿಕ್ರಾಂತ್, ರೋಶ್ನಿ ಪ್ರಕಾಶ್, ಗುರು ಸೋಮಸುಂದರಂ, ಯೋಗಿ ಬಾಬು, ದೀಪ್ತಿಕಾ, ಡ್ರ್ಯಾಗನ್ ಮಂಜು, ಗೋಪಾಲ್ ಕೃಷ್ಣ ದೇಶಪಾಂಡೆ ಮತ್ತು ನಿಶ್ವಿಕಾ ನಾಯ್ಡು ಕೂಡ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಒಂದು ಮೂವಿಯ ಮೇನ್ ಫೋಟೋಗ್ರಫಿ ಬಗ್ಗೆ ನಾವು ನೋಡೋದಾದರೆ, ಜುಲೈ 2025 ಆರಂಭದಲ್ಲಿ ಪ್ರಾರಂಭವಾಯಿತು ಮತ್ತು ಸುಮಾರು 110 ದಿನಗಳಲ್ಲಿ ಮುಕ್ತಾಯಗೊಂಡಿತು. ಬೆಂಗಳೂರಿನ ಕನಕಪುರ ರಸ್ತೆ ಮತ್ತು ಕರ್ನಾಟಕದಾದ್ಯಂತ ಹಲವಾರು ಸೆಟ್ಗಳು ಸೇರಿದಂತೆ ಪ್ರಮುಖ ಸ್ಥಳಗಳು ಈ ಒಂದು ಮೂವಿಯಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಹಿನ್ನೆಲೆ ಸಂಗೀತ ಮತ್ತು ಡಬ್ಬಿಂಗ್ ಸೇರಿದಂತೆ ಪೋಸ್ಟ್ ಪ್ರೊಡಕ್ಷನ್ ನವೆಂಬರ್ 2025 ಮಧ್ಯಭಾಗದಲ್ಲಿ ಸಂಪೂರ್ಣಗೊಂಡಿತು ಮತ್ತು ಚಿತ್ರದ ಅಧಿಕೃತ ಟ್ರೈಲರ್ 7 ಡಿಸೆಂಬರ್ 2025 ಅನಾವರಣಗೊಂಡಿತು. ಈ ಒಂದು ಮೂವಿಯನ್ನು ಕ್ರಿಸ್ಮಸ್ ತುಣುಕಿನ ಛಲ ಪಡೆಯಲು ಈ ಒಂದು ಚಿತ್ರವು ಡಿಸೆಂಬರ್ 25, 2025 ಅಖಿಲ ಭಾರತ ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಇದನ್ನು ಕನ್ನಡದಲ್ಲಿ ಬಹುಶಃ 3 ಚಿತ್ರೀಕರಿಸಿದ ತಮಿಳು ಆವೃತ್ತಿ ಮತ್ತು ತೆಲುಗು, ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲಿ ಕೂಡ ಡಬ್ ಮಾಡಲಾಯಿತು. ಈ ಒಂದು ಮೂವಿಯ ಪ್ರೊಡಕ್ಷನ್ ಬಗ್ಗೆ ನಾವು ನೋಡೋದಾದರೆ, ಈ ಒಂದು ಯೋಜನೆಯನ್ನು 2025ರಲ್ಲಿ ಸಾರ್ವಜನಿಕವಾಗಿ ತೋರಿಸಲಾಯಿತು. ಆರಂಭಿಕ ವರದಿಗಳು ಮಾರ್ಕ್ ಎಂಬ ಅಧಿಕೃತ ಟೈಟಲನ್ನು ಬಹಿರಂಗಪಡಿಸುವ ಮೊದಲು ಚಲನಚಿತ್ರವನ್ನು ಕಾರ್ಯಶೀರ್ಷಿಕೆಯಲ್ಲಿ ಅಥವಾ ಕಾರ್ಯ ಟೈಟಲಲ್ಲಿ ಉಲ್ಲೇಖಿಸುವ ಶೀರ್ಷಿಕೆ ಅಥವಾ ಟೈಟಲನ್ನು ಬಹಿರಂಗಪಡಿಸುವಿಕೆಯನ್ನು ಪ್ರಾದೇಶಿಕ ಮತ್ತು ರಾಷ್ಟ್ರೀಯ ಮನೋರಂಜನಾ ಮಾಧ್ಯಮಗಳು ವ್ಯಾಪಕವಾಗಿ ವರದಿ ಮಾಡಿದವು. ಅವುಗಳಲ್ಲಿ ಹಲವು ಅದರ ಯೋಜಿತ ಬಿಡುಗಡೆ ಮತ್ತು ನಿರ್ಮಾಣ ಹಿನ್ನೆಲೆಯ ಬಗ್ಗೆ ವಿವರವನ್ನು ಪ್ರಕಟಿಸಿದ್ವು. ಈ ಒಂದು ಮೂವಿಯ ಮುಖ್ಯ ಫೋಟೋಗ್ರಾಫರ್ ಆಗಿರುವಂಥ ಶೇಖರ್ ಚಂದ್ರ ಮತ್ತು ಸಂಪಾದಕರಾಗಿ SR ಗಣೇಶ್ ಬಾಬು ಅವರು ಈ ಒಂದು ಮೂವಿಗೆ ಮ್ಯೂಸಿಕನ್ನು ನಿರ್ದೇಶಿಸಿದ್ದಾರೆ. ಬಿ ಅಜನೀಶ್ ಲೋಕನಾಥ್ ಅವರು ಸಹ ಈ ಒಂದು ಮೂವಿಯಲ್ಲಿ ಮ್ಯೂಸಿಕನ್ನು ಕೊಟ್ಟಿರುತ್ತಾರೆ. ನಿರ್ಮಾಣದ ವಿನ್ಯಾಸವನ್ನು ಶಿವಕುಮಾರ್ ಜೆ ಅವರು ನಿರ್ವಹಿಸಿದ್ದು, ವ್ಯಾಪಕವಾದ ಸಾಹಸ ನೃತ್ಯ ಸಂಯೋಜನೆ ಮತ್ತು VFX ಕೆಲಸಗಳನ್ನು ಮಾಡಿದ್ದಾರೆ. ಈ ಒಂದು ಮೂವಿಯಲ್ಲಿ ತಮಿಳು ನಟರನ್ನು ಒಳಗೊಂಡ ದೃಶ್ಯವನ್ನು ಏಕಕಾಲದಲ್ಲಿ ತಮಿಳಿನಲ್ಲಿ ಚಿತ್ರೀಕರಿಸಲಾಯಿತು ಮತ್ತು ಸುದೀಪ್ ತಮಿಳು ಆವೃತ್ತಿಯಲ್ಲಿ ತಮ್ಮ
ಪಾತ್ರಕ್ಕೆ ಡಬ್ ಕೂಡ ಮಾಡಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸಿನಿಮಾದಲ್ಲಿ ಆಕ್ಷನ್ ಸೀನ್ಸ್, ಮ್ಯೂಸಿಕ್ ಮತ್ತು ಸ್ಟಾರ್ ಪರ್ಫಾರ್ಮೆನ್ಸ್ ಕಾರಣದಿಂದ ಪ್ರೇಕ್ಷಕರಿಂದ ಒಳ್ಳೆಯ ಪ್ರಕ್ರಿಯೆ ಸಿಕ್ಕಿತು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇದನ್ನು ಮೂವಿ ಬಾಕ್ಸ್ ಆಫೀಸ್ ಅಪ್ಡೇಟ್ಸ್ ಮತ್ತು ಮೂವಿ ರಿವ್ಯೂ ವಿಡಿಯೋಸ್ ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದ.